ನಿನ್ನೆ ನಡೆದ ಮುಂಬೈ ವರ್ಸಸ್ RCB ವಿರುದ್ಧ ನಡೆದಂತ ಕೊನೆಯ ಲೀಗ್ ಮ್ಯಾಚ್ ನಿನ್ನೆ ಆಡಿದ್ರು ಫ್ರೆಂಡ್. ಈ ಒಂದು ಮ್ಯಾಚ್ ನಲ್ಲಿ RCB 11 ರನ್ ಗೆಲ್ಲುವ ಮೂಲಕ ಈ ಒಂದು WPL ಲೀಗ್ ಮ್ಯಾಚ್ ಎಂಡ್ ಮಾಡಿ ಈ ಒಂದು ಮ್ಯಾಚ್ ಗೆದ್ದು ಡೈರೆಕ್ಟ್ ಆಗಿ ಮನೆಗೆ ಹೋಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ RCB, ಹಾಗೆ ಈ ಒಂದು ಮ್ಯಾಚ್ ಸೋಲೋ ಮೂಲಕ ಮುಂಬೈಯೇ ಡೆಲ್ಲಿ ಡೈರೆಕ್ಟ್ ಆಗಿ ಫೈನಲ್ ಹೋಗಿದೆ ಫ್ರೆಂಡ್. ಡೈರೆಕ್ಟ್ ಆಗಿ ಫೈನಲ್ ಆಡ್ತಾರೆ. ಹಾಗೆ ಗುಜರಾತ್ ಹಾಗೆ ಮುಂಬೈ ಒಂದೊಂದು ಮ್ಯಾಚ್ ಆಡಿ ಡೆಲ್ಲಿ ವಿರುದ್ಧ ಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ RCB ತಂಡ 199 ರನ್ ಟಾರ್ಗೆಟ್ ಕೊಟ್ಟಿತ್ತು ಮುಂಬೈ ತಂಡಕ್ಕೆ. ಅದರಲ್ಲಿ ಪ್ರಮುಖ ಶ್ರುತಿ ಮಂದನ್ ಅವರು 53 ರನ್ ಮಾಡಿದ್ರೆ, ಪೇರಿ ಅವರು 49 ರನ್ ಮಾಡಿದ್ರು. ಇದ್ರ ಮೂಲಕ ಟೋಟಲ್ ಆಗಿ 199 ರನ್ ಟಾರ್ಗೆಟ್ ಕೊಟ್ಟಿತ್ತು ಮುಂಬೈ ತಂಡಕ್ಕೆ RCB. ಈ ಒಂದು ಟಾರ್ಗೆಟ್ ಚೇಸ್ ಮಾಡಿದ RCB ಟಾರ್ಗೆಟ್ ನ ಚೇಸ್ ಮಾಡಿದ ಮುಂಬೈ ಮೊದಲಿಗೆ ವಿಕೆಟ್ ಕಳ್ಕೊಂತು. ಆಮೇಲೆ ಮಿಡಲ್ ಆರ್ಡರ್ ನಲ್ಲಿ ಸ್ವಲ್ಪ ಚೇತರಿಸಿಕೊಂಡು ಆಟ ಬಂದ್ರು ಕೂಡ ಈ ಒಂದು ಮ್ಯಾಚ್ ನ ಗೆಲ್ಲೋಕೆ ಆಗ್ಲಿಲ್ಲ ಮುಂಬೈ. ಆದ್ರೂ 11 ರನ್ ಇಂದ ಈ ಒಂದು ಮ್ಯಾಚ್ ಸೋತಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಸೋಲೋ ಮೂಲಕ ಫೈನಲ್ ಆಸೆ ಡೌನ್ ಆಗಿದೆ. ಇನ್ನೊಂದು ಮ್ಯಾಚ್ ಆಡಿ ಮುಂಬೈ ಫೈನಲ್ ಹೋಗ್ತಾರೋ ಅಥವಾ ಮನೆ ಹೋಗ್ತಾರೋ ಗೊತ್ತಿಲ್ಲ. ಟೋಟಲ್ ಆಗಿ ಗುಜರಾತ್ ವಿರುದ್ಧ ಒಂದು ಮ್ಯಾಚ್ ಆಡಿ ಅದೇನ್ ರಿಸಲ್ಟ್ ಬರುತ್ತೋ ಆಮೇಲೆ ಡಿಸೈಡ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಲೀಗ್ ಮ್ಯಾಚ್, ಕೊನೆಯ ಲೀಗ್ ಮ್ಯಾಚ್ RCB ವರ್ಸಸ್ ಮುಂಬೈ ಲೀಗ್ ಮ್ಯಾಚ್ ನಲ್ಲಿ ಟೋಟಲ್ ಆಗಿ RCB 8 ಮ್ಯಾಚ್ ಆಡಿದೆ ಫ್ರೆಂಡ್. ಈ ಒಂದು ಸೀಸನ್ 8 ಮ್ಯಾಚ್ ಅಲ್ಲಿ 5 ಸೋತಿದೆ ಫ್ರೆಂಡ್. 5 ಸೋತು 3 ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ 2 ಮ್ಯಾಚ್ ಗೆದ್ರೆ ಆಮೇಲೆ ಕಂಟಿನ್ಯೂಸ್ ಆಗಿ ಸೋತ್ರು. ಆಮೇಲೆ ಲಾಸ್ಟ್ ಮ್ಯಾಚ್ ಈ ಒಂದು ಮ್ಯಾಚ್ ಗೆದ್ರು. ಈ ಒಂದು ಮ್ಯಾಚ್ ಗೆದ್ದು ಟೋಟಲ್ ಆಗಿ RCB ಅಭಿಮಾನಿಗೆ ಸ್ವಲ್ಪ ಖುಷಿ ತಂದು ಹೋದ್ರು ಫ್ರೆಂಡ್. ಲಾಸ್ಟ್ ಮ್ಯಾಚ್ ಒಂದು ಗೆಲ್ಲುವ ಮೂಲಕ ಈ ಒಂದು ಸೀಸನ್ ಎಂಡ್ ಮಾಡಿ RCB ತಂಡ ಹೋದ್ನೇ ಸಲ ಚಾಂಪಿಯನ್ ಆಗಿತ್ತು. ಆದ್ರೆ ಈ ಒಂದು ಸಲ ಡೈರೆಕ್ಟ್ ಆಗಿ ಈ ಒಂದು ಲೀಗ್ ಇಂದ ಹೊರಗೆ ಬಿದ್ದಿದೆ. ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ಮೇಲೆ ಮಾರ್ಚ್ 22ಕ್ಕೆ RCB ವರ್ಸಸ್ ಕೋಲ್ಕತ್ತಾ ಫಸ್ಟ್ ಮ್ಯಾಚ್ ಇವೆನ್ಸ್ ಅಲ್ಲ ಮೆನ್ಸ್ IPL. ಹಾಗೆ ಎಲ್ಲರೂ ಕೂಡ ಅದಕ್ಕೆ ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು RCB ಬೇಜಾರಾಗಿದೆ ಬಹಳ ಜನಕ್ಕೆ ಒಂದು ಲೀಗ್ ಇಂದ ಹೊರಗೆ ಬಿದ್ದದಕ್ಕೆ. ಏನು ಮಾಡೋಕ್ಕಾಗಲ್ಲ. ಇವತ್ತು IPL ಗೆ ಸಪೋರ್ಟ್ ಮಾಡೋಣ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ತಿಳಿಸಿ. ಬಾಯ್.